ಬಾಡಿ ನೋಡಿದ್ರೆ ಖುಷಿ ಅನ್ಸುತ್ತೆ ನನಗೆ, ಅಷ್ಟು ಚೆನ್ನಾಗಿ ಬಾಡಿ ಮಾಡ್ಕೊಂಡಿದ್ದೀನಿ. ಏನಾರು ವರ್ಕೌಟ್ ಮಾಡಿಬಿಟ್ರೆ ಅದೇನೋ ಹೇಳಲ್ವಾ, ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ಗೊತ್ತಾ, ಆ ಸ್ಯಾಟಿಸ್ಫ್ಯಾಕ್ಷನು. ಸೊ ನನ್ನ ಪಕ್ಕದಲ್ಲಿರೋರ್ನ ತೋರಿಸ್ಬಿಟ್ರೆ ನಕ್ಕ ನೀವೆಲ್ಲ ಟಿಕ ಉಳ್ಕೊಂಡ್ಬಿಡ್ತೀರಾ. ಪಾಪ್ಯುಲರ್ ದೇವಸ್ಥಾನ ಅಂದ್ಕೊಳ್ಳಿ ಇಡೀ ಬೆಂಗಳೂರಲ್ಲಿ. ಎಲ್ಲಿ ಅಂತ ಕೇಳಿದ್ರೆ ಹಳ್ಳಿ ಮನೆ ಗಾಯ್ಸ್, ಹಳ್ಳಿ ಮನೆ. ಈ ಮಧ್ಯಾಹ್ನ ಊಟ ದೋಸೆ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ. ಸರ್ ಬಟ್ ರ್ಯಾಪಿಡೋ ಬೈಕ್ ಓಡಿಸೋರ್ಗೆ ಏನು ಹೇಳ್ತೀರಾ? ಒಬ್ಬೊಬ್ರ ಹತ್ರ ದುಡ್ಡಿರಲ್ಲ, ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಒಬ್ಬೊಬ್ರ ಹತ್ರ ದುಡ್ಡಿದ್ರೇನು ITL ಕೆಲಸ ಮಾಡ್ಕೊಂಡು ಅಥವಾ ಎಲ್ಲಾರು ಕೆಲಸ ಮಾಡ್ಕೊಂಡು ಅವ್ರು ರ್ಯಾಪಿಡೋ ಮಾಡ್ತಾರಲ್ವಾ, ನೀವು ಅವ್ರಿಗೇನು ಹೇಳ್ತೀರಾ? ಎಗ್ ರೈಸ್ ನಾನು ಅಕ್ಕನ್ ಫುಲ್ ದೆಂಗಿ ತಿನ್ಬಿಡ್ಬೇಕು ಹಂಗೇನೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಬಾಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಬ್ಯಾಕ್ ಸೈಡ್ ತಲೆ ಕೆಡ್ಸ್ಕೊಂಬೇಡಿ, ಯಾಕಂದರೆ ನಾವು ಒಂಚೂರು ಬಡವರು ಸೀಟ್ ಮನೆಯಲ್ಲಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಈ ಸೀಟ್ ಮನೆಯಿಂದ ಆಚೆ ಬರಬೇಕು ಅಂದರೆ ನಾನು ತುಂಬ ಕಷ್ಟಪಡಬೇಕು. ಎಷ್ಟು ಕಷ್ಟಪಡಬೇಕು ಅಂದರೆ ಡೇ ಆ್ಯಂಡ್ ನೈಟ್ ಫುಲ್ಲು ನನ್ನ ಕೆಲಸದ ಮೇಲೆ ಗುರಿ ಇಟ್ಟು ಕಾಸು ಮಾಡಿ, ಆಮೇಲೆ ಈ ಸೀಟ್ ಮನೆಯಿಂದ ಮೋಲ್ಡ್ ಮನೆಗೆ ಹೋಗೋವರೆಗೂ ನಾನು ಕಷ್ಟಪಡಬೇಕು. ಅಷ್ಟು ನಾನು ಕಷ್ಟಪಡಲೇಪಡ್ತೀನಿ. ಸೊ ಇವತ್ತಿನ ಕತೆ ಏನು ಅಂದರೆ, ಬೆಳಗ್ಗೆ ತುಂಬ ಬೇಗ ಎದ್ದಿದ್ದೀನಿ. ಎಷ್ಟು ಗಂಟೆ ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ 10:40 ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ನೆನ್ನೆ ನೈಟ್ ತುಂಬ ಜಾಸ್ತಿ ನಿದ್ದೆ ಮಾಡಿಬಿಟ್ಟೆ. ಸೊ ಇವತ್ತಿನ ಕತೆ ಏನು ಅಂದರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ಮಾರ್ನಿಂಗ್ ಎನಿ ಟೈಮ್ ನಾನು ಜಿಮ್ಗಂತೂ ಹೋಗ್ತೀನಿ. ಅದು ಇವತ್ತು ಹೋಗ್ತಾ ಇರೋದು NH2 ಫಿಟ್ನೆಸ್ಸು, ಇದಿರೋದು ಬನಶಂಕರಿಯಲ್ಲಿ. ಸೊ ಆ ಜಿಮ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಆ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡೋದು ಮಜಾನೇ ಬೇರೆ. ಫುಲ್ ಖುಷಿ ಆಗ್ಬಿಡ್ತೀನಿ ಆ ಜಿಮ್ಗೆ ಹೋಗಿ. ನಾನು ಇದೆ ಆ ಜಿಮ್ಮಲ್ಲಿ. ಸೊ ನಾನಂತೂ ಹೋಗ್ತಾ ಇದ್ದೀನಿ. ಮಖ ತೊಳ್ದಾಯ್ತು, ತಿಕಾ ತೊಳ್ದಾಯ್ತು, ಎಲ್ಲ ತೊಳ್ದಾಯ್ತು. ನಕ್ಕನ್ ಇನ್ನೇನು ಒಂಚೂರು ಕಾಫಿ ಕುಡ್ದು ನಕ್ಕನ್ ಹೋದ್ರೆ ನಕ್ಕನ್ ಡೈರೆಕ್ಟ್ ಜಿಮ್ಗೆ ಲ್ಯಾಂಡ್ ಆಗೋದು. ಜಿಮ್ಮಿಗೆ ಹೋಗಿ ಲ್ಯಾಂಡ್ ಆಗ್ತೀನಿ. ಅದಾದಮೇಲೆ ಇನ್ನೇನೇನಾಗತ್ತೆ ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ನೋಡ್ತಾ ಇರಿ. ಬರೀ ನಕ್ಕನ್ ಲೇನಾ ಮಾತ್ರ, ಬೇರೆಯವ್ರನ್ನ ನೋಡ್ತಿರೋ ಬಿಡ್ತಿರೋ ನಕ್ಕನ್ ಲೇನಾ ಅಂತೂ ಸಪೋರ್ಟ್ ಮಾಡಲೇಬೇಕು. ಸೊ ಗಾಯ್ಸ್, ಇವತ್ತಿನ ಕಾಫಿ ಬೆಳಗ್ಗೆ ಕಾಫಿ ಈಸ್ ಅಂಡ್ ಫಿಲ್ಟರ್ಡ್ ಕಾಫಿ. ಬೆಳಗ್ಗೆ ಕಾಫಿ ಕುಡಿತಾ ಇದ್ದೀನಿ. ಚಿಯರ್ಸ್. ಬೇಡ ಅಪ್ಪ, ಯಾಕಪ್ಪ ಬೇಕು? ನಾನು ಯಾರನ್ನೂ ರಿವೀಲೇ ಮಾಡಲ್ಲ ಅಪ್ಪ. ನಿಮಗೆ ಬೇಕಂದರೆ ನೀವೇ ರಿವೀಲ್ ಮಾಡ್ಕೊಳ್ಳಿ, ಎಲ್ಲರೂ ನಾವೇನಾರು ಕಾಣಿಸ್ಕೊಂಡ್ರೆ. ಟಿಲ್ ದೆನ್ ಇಲ್ಲ ಸಾರಿ ಗಾಯ್ಸ್, ಇಲ್ಲ ಮುಚ್ಕೊಂಡು ಕಾಫಿ ಕುಡಿತೀನಿ, ಮನೆಗೆ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ. ಗಾಯ್ಸ್, ಇವತ್ತು ಬೆಳಗ್ಗೆ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನ. ಇದು ನಮ್ಮ ಮನೆ ಹತ್ರ ಇರೋದು. ಈ ದೇವಸ್ಥಾನ ತುಂಬ ಪಾಪ್ಯುಲರ್ ದೇವಸ್ಥಾನ ಅಂದ್ಕೊಳ್ಳಿ ಇಡೀ ಬೆಂಗಳೂರಲ್ಲಿ. ಇಲ್ಲೇನಾರೋ ಬಂದು ನೀವೇನಾರೋ ಅಂದ್ಕೊಂಡ್ರೆ ಎಲ್ಲ ಆಗತ್ತೆ ಅಂತ ದೇವ್ರು ಹೇಳಿದ್ದಾನೆ. ದೇವರಲ್ಲ, ನಾನು ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಏನೇನು ಅಂದ್ಕೊಂಡಿರೋದೆಲ್ಲ ಆಗ್ಬಿಡ್ಲಿ ಅಪ್ಪ ದೇವ್ರೇ. ಫೈನಲಿ ಗಾಯ್ಸ್, ಬೆಳಗ್ಗೆ ದರ್ಶನ ಆಯಿತು ಟೆಂಪಲಲ್ಲಿ. ಸೊ ಇವಾಗ ನಾನು ಹೋಗ್ತಾ ಇರೋದು ಡೈರೆಕ್ಟಾಗೆ ಮನೆಗೆ ಹೋಗಿದ ತಕ್ಷಣ ಏನಾಗಲ್ಲ ಅಂತ ದೇವರಾಣೆ, ನನಗಂತೂ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇವತ್ತಿನ ದಿನ ಯಾವ ಥರ ಇರುತ್ತೆ, ಲೆಟ್ಸ್ ಗೋ ಅಂದ್ಕೊಳ್ಳಿ. ಬಾರಮ್ಮ ಹೋಗೋಣ ಬೇಗ. ಓ ಸಾರಿ ಗಾಯ್ಸ್, ಬಾರೋ ಬೇಗ ಹೋಗೋಣ. ಏನಪ್ಪ ವಿಷಯ ಅಂದರೆ, ನಾವು ಚಪ್ಪಲಿ ಯಾಕೆ ಇಲ್ಲಿ ಬಿಟ್ಟಿದ್ದೀವಿ ಅಂದರೆ, ಸೊ ಗಾಯ್ಸ್ ಆಲ್ರೆಡಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗೋಕ್ಕೆ ಮುಂಚೆ ಬನಾನಾ ತಿಂತಾ ಇದ್ದೀನಿ. ಯಾಕಂದರೆ ಬಾಳೆಹಣ್ಣು ತಿಂದರೆ ಒಂದು ಜಾಸ್ತಿ ತಿನ್ನಬಾರ್ದು, ಒಂದು 2-3 ಏನಾದ್ರು ತಿನ್ಬಿಟ್ರೆ ನೀವು ವರ್ಕೌಟ್ ಮಾಡೋಕ್ಕಾಗಲ್ಲ. ಹೊಟ್ಟೆ ಫುಲ್ಲು ತುಂಬಿರಂಗೆ ಥರ ಅನಿಸ್ಬಿಡುತ್ತೆ. ತುಂಬ ಅಟ್ಲೀಸ್ಟ್ ಒಂದು ಬನಾನಾ ತಿನ್ನಿ. ತುಂಬ ಸ್ಟ್ರೆಂತ್ ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ಸೊ ಬಾಳೆಹಣ್ಣು ಇಸ್ ಲೈಕ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಫಾರ್ ಆಲ್ ದ ಜಿಮ್ people who ever goes to gym. So ಇನ್ನೇನು ಹೋಗ್ತಾ ಇರೋದೇ ಇವತ್ತಿನ ಬೆಳಗ್ಗೆ ವರ್ಕೌಟು ಶೋಲ್ಡರ್ಸು, ಬೈಸಿಪ್ಸು ಮತ್ತೆ ಚೆಸ್ಟ್ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀನಿ ಗುರು. 3 ಮಸಲ್ಲು ವರ್ಕೌಟ್ ಮಾಡೋದು ಫೀಲಿಂಗು ಬೇರೆ ಗುರು. ಹೇಳ್ಬೇಕಂದ್ರೆ ನಾನಂತೂ ಸುಸ್ತಾಗಲ್ಲ ಅಂದರೆ ನಕ್ಕನ್ ಮನೆಗೆ ಹೋಗಲ್ಲ ಹೇಳ್ಬೇಕಂದ್ರೆ. ಸೊ ಗಾಯ್ಸ್, ಇವತ್ತು ನಮ್ಮನೇಲಿ ಮಧ್ಯಾಹ್ನ ಊಟ ದೋಸೆ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ. ನಂಗೆ ದೋಸೆ ಕಂಡ್ರೆ ಆಗಲ್ಲ, ಅದೇ ನಮ್ಮಮ್ಮ ಮಾಡಿರ್ತಾರೆ. ಅದು ಯಾಕೋ ಗೊತ್ತಿಲ್ಲ. ನಮ್ಮ ಮನೇಲಿ
ದೋಸೆ ಇಡ್ಲಿ ಫ್ಯಾನು ನಮ್ಮಮ್ಮ. ಬೆಳಗ್ಗೆ ಎದ್ರೆ ದೋಸೆ, ರಾತ್ರಿ ಮಲಗಿದ್ರೆ ದೋಸಾನೇ ಜೀವನ ನಮ್ಮಮ್ಮಂಗೆ. ಏನಾರೋ ಜಾಸ್ತಿ ಮಾಡಿದ್ರೆ ಮುಚ್ಕೊಂಡು ಆಚೆ ಹೋಗು ಅಂತಾರೆ ಮನೆಯಿಂದ. ಸೊ ಏನು ಮಾಡೋಕ್ಕಾಗಲ್ಲ, ಆಚೆ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ಲೆಟ್ಸ್ ಗೋ, ನೋಡೋಣ ಎಲ್ಲಿ ತಿನ್ನೋಣ, ಏನು ಮಾಡೋಣ ಅಂತ. ಲೆಟ್ಸ್ ಗೋ, ಹೋಗೋಣ ಆಚೆ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ಬಾಯ್. ಸೊ ಗಾಯ್ಸ್, ಇವತ್ತಿನ ಮಧ್ಯಾಹ್ನ ಊಟ ಎಲ್ಲಿ ಅಂತ ಕೇಳಿದ್ರೆ ಹಳ್ಳಿ ಮನೆ ಗಾಯ್ಸ್. ಹಳ್ಳಿ ಮನೆ ಇದಿರೋದು ಮಲ್ಲೇಶ್ವರಂ ಅಲ್ಲಿ. ಇಲ್ಲಿ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಬಾಳೆ ಎಲೆ ಊಟ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂದ್ಕೊಳ್ಳಿ. ಯಾರ್ಯಾರಿಗೆ ಬಾಳೆ ಎಲೆ ಊಟ ಮಾಡೋಕ್ಕಿಷ್ಟ ಅವ್ರು ಇದನ್ನ ಟ್ರೈ ಮಾಡ್ಬೋದು ಹಳ್ಳಿ ಮನೆಯಲ್ಲಿ. ಸೊ ನಾನು ಇವಾಗ ಹೋಗ್ತಾ ಇರೋದು ಹಳ್ಳಿ ಮನೆಗೆ ಅಂದ್ಕೊಳ್ಳಿ. ಹಳ್ಳಿ ಮನೆಗೆ ಬಂದುಬಿಟ್ಟಿದ್ದೀನಿ. ಇನ್ನು ಇವಾಗ ದೆಂಗ್ ಮೀಲ್ಸ್ ತಿನ್ನಬೇಕು. ಮೀಲ್ಸ್ ತಿನ್ನೋಕ್ಕೆ ಮುಂಚೆ ಗಾಡಿ ಪ್ರಾಪರಾಗೆ ಪಾರ್ಕಿಂಗ್ ಮಾಡಿಬಿಡೋಣ. ಸೊ ಇಲ್ಲಾಂದರೆ ಪ್ರಾಬ್ಲಮ್ ತುಂಬ ಆಗುತ್ತೆ. ನಕ್ಕನ್ ಮಧ್ಯಾಹ್ನ ಊಟ ಫುಲ್ ಪ್ಲೇಟ್ ಅಂದ್ಕೊಳ್ಳಿ, ಫುಲ್ ಪ್ಲೇಟ್ ಮೀಲ್ಸ್. ಈ ಮೀಲ್ಸು 120 ರೂಪಾಯಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಹೊಟ್ಟೆ ತುಂಬಲ್ಲ, ಬಟ್ ಅಂದು ತುಂಬಿಸ್ಬೇಕು ಕಾಸಿದ್ದಾಗ. ಸೊ ಗಾಯ್ಸ್, ಊಟ ಅಂತ ನಕ್ಕನ್ ಸರಿಯಾಗಿ ತಿಂದೆ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆಗಿ ತಿಂದೆ ನಾನಂತೂ. ಅದು ಬೇರೆ ಬೆಳಗ್ಗೆ ಅಷ್ಟೊಂದು ತಿಂದಿರಲಿಲ್ಲ. ವರ್ಕೌಟ್ ಆಮೇಲೆ ಯಾವ ಥರ ತಿಂದೆ ಅಂದರೆ ಊಟ ಆಹಾ ಅನ್ಬೇಕು, ಆ ಥರ ತಿಂದಿದ್ದೀನಿ. ಊಟ ಮಾತ್ರ ಸಖತ್ತಾಗಿತ್ತು. ಸೊ ಇನ್ನು ಇವಾಗ ಏನೇನು ತಿಂತೀನಿ ಅಂದರೆ, ಏನು ತಿನ್ನಲ್ಲ ಇವಾಗ ನಾನು ಕುಡಿತೀನಿ ಜ್ಯೂಸು. 1-2-3 ಜ್ಯೂಸ್ ಕುಡಿದ್ರೇ ನನ್ನ ಹೊಟ್ಟೆಗೆ ನೆಮ್ಮದಿ. ಇಲ್ಲಾಂದರೆ ಹೊಟ್ಟೆ ತೆಂಗ್ಬಿಡುತ್ತೆ ನನ್ನ ಹಾಕ್ಕೊಂಡು. ಅದಕ್ಕೆ ಸರಿಯಾಗಿ ಜ್ಯೂಸ್ ಕುಡಿದ್ಬಿಡ್ತೀನಿ ವಿತ್ ಫುಲ್ ಲಿಕ್ವಿಡ್ಸ್. ಏನು ಹೇಳಿ, ಲಿಕ್ವಿಡ್ಸ್ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ ನಾನು ಜ್ಯೂಸ್ ಅಂಗಡಿಗೆ, ಜ್ಯೂಸ್ ಕುಡಿಯೋಕ್ಕೆ. ನೀವು ಹೋಗಿ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಾದ್ಮೇಲೆ ಅಟ್ಲೀಸ್ಟ್ 1 ಜ್ಯೂಸ್ ಆರೋ ಕುಡೀರಿ, ಅಟ್ಲೀಸ್ಟ್ 1. ಅದಾದಮೇಲೆ ನೋಡಿ ಯಾವ ಥರ ರಿಯಾಕ್ಷನ್ ಆಗುತ್ತೆ ನಿಮ್ಮ ಹೊಟ್ಟೆ ಅಂತ. ಕ್ರೇಜಿ ಆಗಿರುತ್ತೆ, ಎನರ್ಜಿ ಇರುತ್ತೆ, ಮೈಂಡ್ ಓಡುತ್ತೆ, ನಿದ್ದೆ ಬರಲ್ಲ. ಓಕೆ, ಅದನ್ನ ಬಿಟ್ಟು ನಕ್ಕನ್ ಸರಿಯಾಗಿ ದಿಂಗ್ ತಿನ್ಬಿಟ್ರೆ ಟಕ್ಕನ್ ಸರಿಯಾಗಿ ನಿದ್ದೆ ಮಾಡಿಬಿಡ್ತೀರಾ. ಕಂಟ್ರೋಲಲ್ಲಿ ತಿನ್ನಿ. ಅದು ಮೊಸರನ್ನ ಅಂತೂ ತಿನ್ನಕ್ಕೇ ಹೋಗ್ಬೇಡಿ ಮಧ್ಯಾಹ್ನ. ಜಾಸ್ತಿ ಮೊಸರನ್ನ ಏನಾರೋ ತಿನ್ಬಿಟ್ರೆ ನಕ್ಕನ್ ಫುಲ್ಲು ನಿದ್ದೆ ಅಂದ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪ ಮೊಸರನ್ನ ತಿಂದೆ. ಸೊ ನಿದ್ದೆ ಅಷ್ಟೊಂದು ಬರಲ್ಲ, ಬಟ್ ನಾನು ಅಂದರೂ ಮನೆಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡ್ತೀನಿ. ಯಾಕಂದರೆ ಅಷ್ಟೊಂದು ವರ್ಕೌಟ್ ಮಾಡಿದ್ದೀನಿ ಅಲ್ವಾ, ಸ್ಟ್ರೆಸ್ಸು ಬಾಡಿಯಲ್ಲೆಲ್ಲ ಫುಲ್ಲು ಸ್ಟ್ರೆಸ್ಸು. ಅಟ್ಲೀಸ್ಟ್ ಹೋಗಿ ಚೂರು ಮಲ್ಕೊಂಡ್ರೆ 1-2 ಅವರ್ ಬಾಡಿ ಫುಲ್ಲು ಕೂಲ್ ಡೌನ್ ಆಗಿಬಿಡುತ್ತೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ಫಸ್ಟು ಜ್ಯೂಸು, ಆಮೇಲೆ ಮನೆಗೆ. ಸೊ ಗಾಯ್ಸ್, ಇವಾಗ ಸರಿಯಾಗಿ ದೆಂಗ್ ಊಟ ಮಾಡಾದ್ಮೇಲೆ ಇವಾಗ ಹೋಗ್ತಾ ಇರೋದೆ ಡೈರೆಕ್ಟಾಗೆ ಜ್ಯೂಸ್ ಅಂಗಡಿಗೆ ಅಂದ್ಕೊಳ್ಳಿ. ಜ್ಯೂಸ್ ಅಂಗಡಿ ಯಾವುದಂತ ಕೇಳಿದ್ರೆ ಗಣೇಶ್ ಜ್ಯೂಸ್ ಅಂಗಡಿ. ಇವನ ಹತ್ರ ಜ್ಯೂಸ್ ಒಂಚೂರು ಕಾಸ್ಟ್ಲಿ, ಬಟ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದಕ್ಕೆ ಬಂದಿದ್ದೀನಿ ಜ್ಯೂಸ್ ಕುಡಿಯೋಕ್ಕೆ. ಲೆಟ್ಸ್ ಗೋ. ಅಕ್ಕನ ಇವಾಗ ದೆಂಗ್ ಕುಡಿತಾ ಇರೋದೆ ಜ್ಯೂಸು, ಶುಗರ್ ಕೇನ್ ಜ್ಯೂಸು ವಿತ್ ಕೋಲ್ಡು. ಓ ಲೆಟ್ಸ್ ಗೋ ಶುಗರ್ ಕೇನ್. ಸೊ ಗಾಯ್ಸ್, ಇವತ್ತು ವೆದರ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಫುಲ್ಲು ಸೆಕ್ಸಿ ವೆದರ್ ಅಂದ್ಕೊಳ್ಳಿ. ಫುಲ್ಲು ಮಳೆ ಅಂದ್ಕೊಳ್ಳಿ, ಒಳ್ಳೆ ಮಳೆ ಗುರು. ಓ ಮೈ ಗಾಡ್, ಈ ಮಳೆ ಬಂದರೆ ಫೀಲಿಂಗ್ ಅಂತೂ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಗುರು. ದೇವರಾಣೆ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂದ್ಕೊಳ್ಳಿ. ನನಗಂತೂ ಮಳೆ ಬಂದುಬಿಟ್ರೆ ಸಾಕು. ನನಗಿಂತ ಬೇರೆಯವ್ರು ಯಾರೂ ಖುಷಿಯಾಗಿರಲ್ಲ, ಅಷ್ಟು ಖುಷಿಯಾಗಿರ್ತೀನಿ. ಐ ಲವ್ ಮಳೆ. ಬಟ್ ಇವಾಗ ನಾನು ಮೇಲೆ ಬರೋಷ್ಟಲ್ಲಿ ನಕ್ಕನ್ ಮಳೆ ಬೇರೆ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಾಂದರೆ ನಕ್ಕನ್ ಒಂದು ರೌಂಡ್ ಫುಲ್ ಡ್ಯಾನ್ಸ್ ಆಡ್ಬಿಡ್ತಾ ಇದೆ ನಾನಂತೂ. ನಕ್ಕನ್ ಯಾವ ಥರ ಡ್ಯಾನ್ಸ್ ಆಡ್ತೀನಿ ಅಂದರೆ, ನಕ್ಕನ್ ಊರವರೆಲ್ಲ ನೋಡಬೇಕು, ನಕ್ಕನ್ ಆ ಥರ ಡ್ಯಾನ್ಸ್ ಆಡ್ಬಿಡ್ತೀನಿ. ಸೊ ಗಾಯ್ಸ್, ಇವತ್ತು ನನ್ನ ಜೊತೆ ರ್ಯಾಪಿಡೋ ಅಣ್ಣ ಇದ್ದಾರೆ. ಮೀನ್ಸ್ ಅವರು ಎಲ್ಲ ಥರ ಆಪ್ಸ್ ಯೂಸ್ ಮಾಡ್ತಾರೆ. ಅಣ್ಣ, ನಿಮಗೇನು ಅನಿಸ್ತು ಬೈಕ್ ರ್ಯಾಪಿಡೋ ಬಂದಾದ್ಮೇಲೆ ಆಟೋ ಅವ್ರಿಗೆ ಅಥವಾ ಕ್ಯಾಬ್ ಅವ್ರಿಗೆ ಎಷ್ಟು ಹೊಡ್ತಾ ಬಿತ್ತು? ತುಂಬಾನೇ ಹೊಡ್ತಾ ಬಿದ್ದಿದೆ ಸರ್. ಯಾವ ಥರ? ದುಡಿಮೆಯಲ್ಲಿ ತುಂಬಾ ಹೊಡ್ತಾ ಬಿದ್ದಿದೆ. ಮತ್ತೆ ನಾವೆಷ್ಟೋ ಇದು ಮಾಡಕ್ ಪ್ರಯತ್ನ ಪಟ್ರು ಅದಾಗ್ಲಿಲ್ಲ, ನಿಲ್ಸ್ಬೇಕಂದ್ ಆಗ್ಲಿಲ್ಲ. ಯಾಕಾಗಿಲ್ಲ? ನಮ್ಗೆಲ್ಲ ಇದು ಮೇನ್ ಸಪೋರ್ಟ್ ಅಧಿಕಾರಿಗಳು ಸಪೋರ್ಟ್ ಮಾಡ್ಬೇಕಲ್ಲ ಸರ್. ಅವರು ಇವತ್ತೇನೋ ಸಪೋರ್ಟ್ ಮಾಡಿದ್ದಾರೆ, ಅದರಿಂದ ಏನೋ ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಾವಿಸ್ತೇನೆ ಸರ್. ಬಟ್ ರ್ಯಾಪಿಡೋ ಬೈಕ್ ಓಡಿಸೋರ್ಗೆ ಏನು ಹೇಳ್ತೀರಾ ಸರ್? ಅದರ ಕೆಲಸ ಇದೆ ಸರ್, ತುಂಬಾ ಕೆಲಸಗಳಿದೆ. ಇದೇ ಮಾಡ್ಬೇಕು ಅಂತೇನಿಲ್ಲ, ತುಂಬಾ ಕೆಲಸಗಳಿದೆ. ಮಾಡ್ಲಿ ಪಾಪ, ಬೇಡ ಅಂತ ಹೇಳಿಲ್ಲ. ಅವ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಹೇಳಿಲ್ಲ. ನಮ್ಗೆ ತೊಂದರೆ ಆಗ್ತಾ ಇದೆ ರ್ಯಾಪಿಡೋ ಬೈಕಿಂದ. ಕಸ್ಟಮರ್ಸ್ ಎಲ್ಲ ಅದನ್ನೇ ಬುಕ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಕೆಲಸ ಇದೆ, ತುಂಬಾ ಕೆಲಸ ಇದೆ ಸರ್. ಕೆಲಸ ಇಲ್ಲ ಅಂತೇನಿಲ್ಲ ಸರ್,
ಹೊರ ದೇಶದಿಂದ ಬಂದು ಬಾಂಗ್ಲಾದೇಶಿಗಳು ಇಲ್ಲಿ ಬದುಕ್ತಾ ಇದಾರೆ ಅಂದ್ರೆ ಹಾ. ಇಲ್ಲಿ ಅವ್ರಿಗೆ ಬದುಕಕ್ ಆಗಲ್ವಾ? ಆಗತ್ತೆ ಆಗತ್ತಾ? ಆಗತ್ತೆ ಶೋರ ಆಗತ್ತೆ. ಮತ್ತೆ ನಮ್ಮ ಕರ್ನಾಟಕ ಮಣ್ಣು ಹಾ ಯಾರ್ಯಾರಿಗೋ ಅನ್ನ ನೀಡ್ತಾ ಇದೆ, ಹೌದು ಇಲ್ಲಿರೋರ್ಗೆ ನೀಡಲ್ವಾ? ನೀಡುತ್ತೆ. ನಮ್ಮ ಭೂಮಿ ಹಾ ಯಾರ್ಯಾರಿಗೋ ಅನ್ನ ನೀಡ್ತಾ ಇದೆ, ನೆರಳು ನೀಡ್ತಾ ಇದೆ, ಇಲ್ಲಿರೋರ್ಗೆ ನೀಡಲ್ವಾ? ಹೌದು ಸರ್, ಖಂಡಿತ ಅಲ್ಲ? 100%. ಶೋರ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಂದನೂ ಬಂದು ಬದುಕ್ತಾ ಇದಾರೆ ಅಂದ್ರೆ ಇಲ್ಲಿ ಜನ ಯಾಕೆ ಬದುಕಲ್ಲ? ಹೌದು. ಬದುಕ್ತಾರೆ, ಆರಾಮಾಗಿ ಬದುಕ್ಬೇಕು. 50% ಕಮ್ಮಿ ಹೆಂಗೆ? ಹೌದು. ನಾವು ಅವಾಗ ಡೈಲಿ 1,500 ಉಳಿಸ್ತಾ ಇದ್ವಿ, ಹಾ ಇವಾಗ 700-800 ರೂಪಾಯಿ ಬಂದ್ಬಿಟ್ಟಿದೀವಿ. 700-800 ರೂಪಾಯಿ. ಹೌದು. ಓಕೆ ಆ ರೇಂಜ್ಗೆ ಕಮ್ಮಿ ಆಗ್ಬಿಟ್ಟಿದೆ. ಸರ್, ಅಷ್ಟೊಂದು ಹೊಡ್ತಾ ಬಿದ್ದಿದ್ಯಾ? ಬಿದ್ದಿದೆ 50% ಆರಾಮಾಗಿ ಬಿದ್ದಿದೆ. ಓಕೆ 50% ಆರಾಮಾಗಿ ಬಿದ್ದಿದೆ. ಸರ್, ಆಮೇಲೆ ಏನ್ ಗೊತ್ತಾ, ಈ ಬೈಕ್ ರ್ಯಾಪಿಡೋ ಅವರು ಹಾ, ಮಾಡ್ತಾರೆ, ಓಕೆನಾ, ಬೈಕ್ ಟ್ಯಾಕ್ಸಿ ಅಂತ ಮಾಡ್ತಾರೆ. ಮಾಡ್ಲಿ ಒಬ್ಬೊಬ್ರ ಹತ್ರ ದುಡ್ಡಿರಲ್ಲ, ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಸರ್. ಒಬ್ಬೊಬ್ರ ಹತ್ರ ದುಡ್ಡಿದ್ರೇನು ಐಟಿ ಅಲ್ಲಿ ಕೆಲಸ ಮಾಡ್ಕೊಂಡು ಹಾ. ಅಥವಾ ಎಲ್ಲಾರು ಕೆಲಸ ಮಾಡ್ಕೊಂಡು ಅವ್ರು ರ್ಯಾಪಿಡೋ ಮಾಡ್ತಾರಲ್ವಾ, ನೀವು ಅವ್ರಿಗೇನ್ ಹೇಳ್ತೀರಾ? ಅವ್ರಿಗೆ ಹೊಟ್ಟೆಗೆ ಏನ್ ತಿಂತಾರೆ ಅಂತ ಗೊತ್ತಿಲ್ಲ. ಹಾ, ಅವ್ರಿಗೆ ಬರೋ ಸಂಬಳ ಸಾಕಲ್ವಾ ಅವ್ರ ಜೀವನಕ್ಕೆ? ಹೌದು 100%. ಸಾಕಲ್ಲ. ಈ ಕೆಲ್ಸ ಯಾಕೆ ಮಾಡ್ಬೇಕು ಅವರು? ಹೌದು 100% ನಿಜ ಸರ್. ಇಲ್ಲ ಸರ್, ಬೇರೆ ಕೆಲಸ ಇದೆ, ನಿಮ್ಗೆ ದುಡಿಮೆ ಮಾಡ್ಬೇಕು ಅಲ್ವಾ, ಎಕ್ಸ್ಟ್ರಾ ಇನ್ಕಮ್ ಬೇಕಲ್ವಾ? ಹೋಗಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ರಿ. ಹಾ. ಪಾಪ ಆಟೋರ್ ಹೊಟ್ಟೆ ಮೇಲೆ ಯಾಕೆ ಕೊಡ್ತೀರಾ? ಹೌದು. ಆಟೋ ಕ್ಯಾಬ್ ಅವ್ರಿಗೆ ಯಾಕೆ ಕೊಡ್ತೀರಾ? ಅವ್ರ ಜೀವನದಲ್ಲಿ ಅವ್ರಿಗಾಗುವಂತ ನಷ್ಟ ನಿಮ್ಗೆ ಅದು ಕಷ್ಟ ಅಲ್ವಾ? ಹೌದು ಹಾ? ಹೌದು ಸರ್, 100% ನಿಜ. ನಿಮ್ಗೆ ಕಷ್ಟ ಅದು. ಅವರ ಫ್ಯಾಮಿಲಿಗೆ ನಿಭಾಯಿಸಕ್ ಆಗ್ತಾ ಇಲ್ಲ ಅಂದ್ರೆ ಆ ಶಾಪ ಯಾರಿಗಾಗತ್ತೆ? ಹೌದು, ಕರೆಕ್ಟ್. ಅದಕ್ಕೆ ಕಾರಣ ಯಾರು? ಎಲ್ಲ ಪಬ್ಲಿಕ್ಗಳು ಸೇರ್ತಾರೆ ಅದಕ್ಕೆ. ಹಾ. ವಿತಿನ್ ಕಸ್ಟಮರ್ ಕೂಡ ರ್ಯಾಪಿಡೋ ಬುಕ್ ಮಾಡ್ತಾರಲ್ಲ, ಕಸ್ಟಮರ್ಗೂ ಕೂಡ ಪಾಪ ಯೋಚನೆ ಮಾಡ್ಬೇಕು. ಆಟೋ ಡ್ರೈವರ್, ಕ್ಯಾಬ್ ಡ್ರೈವರು ನಮ್ಮ ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಆಟೋ ಹಾ, ಸರ್ವಿಸ್, ಕೊಟ್ಟಿದ್ದೆ ಆಟೋ, ಹೌದು. ಆಯ್ತಾ? ಹಾ. ಕ್ಯಾಬ್ ಸರ್ವಿಸ್ ಎಲ್ಲ ಯಾವಾಗ ಬಂತು? ಹಾ. ಒಂದು 15 ವರ್ಷ. ಹೌದು ಹೌದು. ಅದಕ್ಕೆ ಮುಂಚೆ ಎಲ್ಲ ಯಾರು ನಿಮಗೆ ಸರ್ವಿಸ್ ಮಾಡಿದ್ರು? ಆಟೋ. ಆಟೋನ. ಹೌದು, ಅದು ಎಷ್ಟು ವರ್ಷ ಓಡಾಡಿದೀರ ಅದ್ರಲ್ಲೆಲ್ಲ? ತುಂಬಾ ವರ್ಷ ಓಡಾಡಿದೆ. ಕರೆಕ್ಟಾ? ಸರ್, ಬಟ್ ಎಷ್ಟೊಂದ್ ಜನ ಆಟೋ ಅವರು ಹಾ. ಕರೆಕ್ಟ್ ಆಗಿ ದುಡ್ಡು ಇಸ್ಕೊಳಲ್ಲ ಸರ್. ಮೀಟರ್ ಹಾಕಲ್ಲ, ದುಡ್ಡು ಇಸ್ಕೊಳಲ್ಲ, ಅಥವಾ ಕಸ್ಟಮರ್ಸ್ಗೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಲ್ಲ, ರೆಸ್ಪೆಕ್ಟ್ ಮಾಡಲ್ಲ. ನೀವು ಒಬ್ರು ಆಟೋ ಡ್ರೈವರ್ ಇಂದ ಕ್ಯಾಬ್ ಡ್ರೈವರ್ ಬಂದಿದ್ದೀರಾ, ಹೌದು ಹೌದು ಸರ್. ಓಕೆನಾ? ಹೌದು. ನಿಮಗೆ ಏನ್ ಅನ್ಸುತ್ತೆ, ಆಟೋ ಡ್ರೈವರ್ಗಳು ಏನೇನ್ ತಪ್ಪುಗಳು ಮಾಡ್ತಾ ಇದ್ದಾರೆ? ಅದು ಸ್ವಲ್ಪ ಜನ ಆ ತರ ಮಾಡ್ತಾರೆ. ಅದನ್ನ ತಿದ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ. ಕಸ್ಟಮರ್ ಎಲ್ಲ ಬುಕ್ ಮಾಡಿದಾಗ ಏನು ಎಕ್ಸ್ಟ್ರಾ ಕೇಳೋದು ಅದೆಲ್ಲ ಮಾಡಬೇಡಿ. ಅವರೇ ಮನ್ಸಿಂದ ಕೊಟ್ಟರೆ ಇಸ್ಕೊಂಡ್ಬಿಡ್ಬೇಕು. ಹೌದು ಹೌದು ಸರ್, ಕರೆಕ್ಟ್. ಅವರೇ ಕೊಟ್ಟರೆ ತಗೊಳ್ಳಿ, ಇಲ್ಲ ರೂಲ್ಸ್ ಫಾಲೋ ಅಪ್ ಮಾಡಿ, ಮೀಟರ್ ಹಾಕಿ. ಕಸ್ಟಮರು ಆನ್ಲೈನ್ಗೆ ಇಷ್ಟ ಪಡ್ತಾ ಇಲ್ಲ, ಆಲ್ಮೋಸ್ಟ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನೋಡಿ, ಟ್ರೈ ಮಾಡಿ ಸರ್. ಆಮೇಲೆ ಏನ್ ಗೊತ್ತಾ, ಆಟೋ ಅವರು ನಾವ್ ಇವಾಗ ಕೈ ಹಾಕ್ತಿವ್ ಅನ್ಕೊಳ್ಳಿ, ಅವ್ರು ನಿಲ್ಸಲ್ಲ. ಅವ್ರಿಗೇನೋ ಒಂಥರ ಬೇರೆ ತರಾನೇ ಫೀಲಿಂಗ್ ಇರುತ್ತೆ. ಬಟ್ ನಾನು ಅದನ್ನ ಸರ್, ದುಡ್ಡ ಇವಾಗ- ಬೇಡ ಅನ್ನಲ್ಲ. ಬಟ್ ಯಾಕಂದ್ರೆ ನೀವು ಒಂದ್ ಚೇಂಜ್ ಆಗಿ ಬಂದಿದ್ದೀರಾ ಇವಾಗ ಕ್ಯಾಬಿಗೆ. ಹೌದೌದು. ಸೊ ನಿಮಗೆ ಏನಂದ್ರೆ ಹೇಳಿ. ಆಲ್ಮೋಸ್ಟ್ ಬುಕಿಂಗ್ ಇವಾಗ ಏನಂದ್ರೆ ಬುಕಿಂಗ್ ಗಳಲ್ಲಿ ತಗೊಂಡಿರ್ತಾರೆ, ತುಂಬಾ ಜನ ಬುಕಿಂಗ್ ತಗೊಂಡ್ ಹೋಗ್ತಾ ಇರ್ತಾರೆ ಪಿಕಪ್ಗೆ. ಹಾ. ಆ ಟೈಮ್ಗೆ ನಿಮ್ಗೆ ಆಟೋ ಕರೆದಾಗ ಖಾಲಿ ಇರುತ್ತಲ್ವಾ, ಹಾ. ನಿಮ್ಗೆ ಆತರ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. Okay. ಹಾ. ಇನ್ನೇನಿಲ್ಲ. Okay. ಅದೇ ರೀಸನ್. ಬುಕಿಂಗ್ ತಗೊಂಡಿರ್ತಾರೆ, ಆಟೋದವರು ಹೋಗ್ತಾ ಇರ್ತಾರೆ, ಪಿಕಪ್ಗೆ ಹೋಗ್ತಾ ಇರ್ತಾರೆ. ನಾನು ಹೋಗ್ಬೇಕಾದ್ರೆ ಪಿಕಪ್ಗೆ ಸರ್ ಪಿಕಪ್ ಇದೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಕಸ್ಟಮರ್ಗೆ. Okay. ರೋಡಲ್ಲಿ ಕೈ ಹಾಕ್ತಾರಲ್ಲ, ಹಾ. ಅವ್ರಿಗೆ ಪಿಕಪ್ ಇದೆ ಸರ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಹಾ. ಅದನ್ನ ಎಲ್ರು ಹೇಳ್ಬಿಟ್ಟು ಹೋಗ್ಬೇಕು, ಅವ್ರಿಗೆ ಗೊತ್ತಾಗತ್ತೆ. ಹೌದು ಹೌದು ಇಲ್ಲಾಂದ್ರೆ sir. ಅವ್ರು Correct- ಆಟೋದವ್ರ correct ಮೇಲೆ- ಆಗಿ ಹೇಳಿದೀರಾ ಸರ್. ಇಲ್ಲಾಂದ್ರೆ ಅವ್ರ ಆಟೋದವ್ರ ಮೇಲೆ ಇದು ಕೈ ಹಾಕೋದು ನಿಲ್ಸಲ್ಲ, ಇವರು ಬರಲ್ಲ ಅಂತ, ಸರ್ವಿಸ್ ಇರಲ್ಲ ಹಾ. ಅನ್ನೋದು ಕಸ್ಟಮರ್ಗಳು ತರ ಫೀಲ್ ಆಗ್ತಾರೆ. ಓಕೆ ಹೌದು ಸರ್. ಇವಾಗ ಹಾ. ಆಗಸ್ಟ್ 5 ಹ್ಮ್. ರ್ಯಾಪಿಡೋ ಬ್ಯಾನ್ ಮಾಡಿದ್ದಾರೆ ಅಂತ ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದಾರೆ. ಹೌದು ಇವಾಗ ಆಟೋ ಅವ್ರು ಜಾಸ್ತಿ ಖುಷಿಯಾಗಿದ್ದಾರ ಅಥವಾ ಕ್ಯಾಬ್ ಅವ್ರು ಜಾಸ್ತಿ ಖುಷಿಯಾಗಿದ್ದಾರ? ಸರ್, ನಮಗೆ ನೈಟ್ ಎಲ್ಲ ನಮ್ಗೆ ಏನು ತೊಂದರೆ ಇಲ್ಲ, ಡ್ಯೂಟಿ ಆಗುತ್ತೆ. ಆಟೋದವರಿಗೆ ಸ್ವಲ್ಪ ಡ್ಯೂಟಿ ಆಗ್ಬೇಕು ಸರ್. ಯಾಕಂದ್ರೆ ನಮ್ಮದ್ ಮಾತ್ರ ನಾವು ನೋಡ್ಕೊಂಡ್ರೆ ಕ್ಯಾಬ್ ಡ್ಯೂಟಿ ಆಗುತ್ತೆ, ಆಟೋದವ್ರಿಗೂ ಡ್ಯೂಟಿ ಆಗ್ಬೇಕು. ಅದರಿಂದ ಇವಾಗ ಆಟೋದವ್ರಿಗೆ ಒಂದ್ ಸ್ವಲ್ಪ ಡ್ಯೂಟಿ ಸಿಗುತ್ತೆ ಸರ್. ಅವ್ರ ಫ್ಯಾಮಿಲಿನೂ ಚೆನ್ನಾಗಿರ್ತಾರೆ, ಆಟೋ ಡ್ರೈವರ್ ಸ್ವಲ್ಪ ಹ್ಯಾಪಿ ಆಗಿರ್ತಾರೆ. ಸ್ವಲ್ಪ ಅರ್ನ್ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಒಂದ್ ಖುಷಿ ಇರುತ್ತಲ್ವಾ? ಹೌದು 100%. ಹಾ. ದುಡ್ಡೇ ಎಲ್ಲಾರ್ಗೂ ಪ್ರೀತಿ ಅಲ್ವಾ ಸರ್? ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ನಿಮಗ್ ಪ್ರೀತಿ ಇಲ್ಲ, ಮಾಡಲ್ಲ. ಅಂತ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗಿತ್ತು ಪಾಪ ಆಟೋ ಡ್ರೈವರ್ಗಳಿಗೀಗ. ನಿಜಾಲು ಹೇಳ್ತಾ ಇದೀನಿ,
ಅದು ತುಂಬಾ ಕಷ್ಟ ಆಗಿತ್ತು. ಎಷ್ಟು ನೊಂದ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ನೊಂದ್ಕೊಂಡ್ಬಿಟ್ಟಿದ್ರು ಪಾಪ. ನೋಡೋಣ ಒಪ್ಪ ರ್ಯಾಪಿಡೋ ಇದಾಗಿದೆ, ಇನ್ಮೇಲಾರು ಚೆನ್ನಾಗಿ ಡ್ಯೂಟಿ ಬರುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲವ್ ಯು. ಸೊ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಇದು ಬೆಂಡೆಕಾಯಿ ಪಲ್ಯ, ಅದಾದ್ಮೇಲೆ ಬಿಸಿ ಬಿಸಿ ಚಪಾತಿ. ನಮ್ಮಮ್ಮ ಮಾಡ್ತಾ ಇದ್ದಾರೆ ಫುಲ್ಲು ಚಪಾತಿ. ಕರೆಕ್ಟಾ? ಯಾಕೆ ಎನಿ ಟೈಮ್ ನನ್ನ ಮೇಲೆ ಉರ್ಕೊಂಡಿರೋದು ಮಕ್ಕ ತೋರಿಸ್ತೀಯ ನೀನು? ಏನಾಯ್ತು ನಿನಗೆ? ಹಾಂ, ನಿಂಗೇನು ಕಷ್ಟ ಕೊಡ್ತೀನಿ ನಾನು ನಿನಗೆ? ಕೊಡ್ತೀನ ಏನಾರು? ಹಾಂ, ಇಲ್ಲ ತಾನೆ? ಮತ್ತೆ ಅಷ್ಟು ಕ್ಯೂಟಾಗಿದೆಯಾ ನೀನು? ಫುಲ್ಲು ಕ್ಯೂಟು. ಗೈಸ್, ಮೀಟ್ ಅವರ್ ಕ್ವೀನ್ ಡೈಜಿ ಅನ್ಕೊಳ್ಳಿ. ನಕ್ಕನ್ ಯಾವ ಥರ ಕಚ್ತಾಳೆ ಅಂದರೆ ಇವಾಗಲೇ ಈ ಥರ ಕಚ್ತಾಳೆ. ನಕ್ಕನ್ ದೊಡ್ಡವಳು, ಆಮೇಲೆ ಫುಲ್ ಕಚ್ಚೋದೇನೆ ಇವಳು ಅಂತೂ. ಫುಲ್ ಕ್ಯೂಟ್ ಡೈಜಿ ಅನ್ಕೊಳ್ಳಿ ಇವಳು. ಡೈಜಿ ಬೈಕ್ ಬಂತು. ಗೈಸ್, ಇವಾಗ ಹೋಗ್ತಾ ಇದ್ದೀವಿ ನಾವು ಫ್ರೂಟ್ ಅಂಗಡಿಗೆ. ಮಚ್ಚ ಫ್ರೂಟ್ ಅಂಗಡಿಗೆ ಹೋಗೋ ಎಂಪೈರ್ ಎದುರುಗಡೆ. ಸೊ ಎಂಪೈರ್ ಅಂಗಡಿ ಅಥವಾ ಏನು ಎಂಪೈರ್ ಹೋಟೆಲ್ ಎದುರುಗಡೆ ಒಂದು ಫ್ರೂಟ್ ಅಂಗಡಿ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇವಳು ಡೈಜಿ ನಕ್ಕನ್ ಫುಲ್ಲು ಜಾಸ್ತಿ ನಾಟಕ ಮಾಡ್ತಾ ಇದ್ದಾಳೆ. ಸೊ ಇವಳು ನನ್ನ ಫ್ರೆಂಡು, ಪಾಪ ಒಳ್ಳೆ ಹುಡುಗ. ಸೊ ಗಾಯ್ಸ್, ಇವತ್ತು ಡೈಜಿಗೆ ಬನಾನಾ ತಿನ್ನಿಸ್ತಾ ಇದ್ದೀವಿ. ಡೈಜಿ ತಿನ್ನು ಬನಾನಾ. ಅದಾದಮೇಲೆ ಇವತ್ತು ನಾವು ತಗೊತಾ ಇದ್ದೀವಿ 2 ಕರ್ಬೂಜ, 1 ಮ್ಯಾಂಗೋ, 2 ಸೀಬೆ ಹಣ್ಣು. ಅಷ್ಟೇ ಅಲ್ವಾ? ನೀವು ಇದಕ್ಕೆ ಜಾಸ್ತಿ ಹೇಳ್ತೀರಾ, ಕಮ್ಮಿನೇ ಮಾಡಲ್ಲ ನೀವು. ಅದಾದಮೇಲೆ ಏನಾರೋ ಕೊಡಿ, ಪ್ಲಮ್ ಕೊಡಿ, ಚೆನ್ನಾಗಿದೆ ಪ್ಲಮ್ ಕೊಡಿ. ಆರಾಮ ಬ್ರೋ, ನೀವು ಊಟ ಆಯ್ತಾ? ಓ, ಏನು ಎಗ್ ರೈಸಾ? ಚಿನ್ನು ಮನೇಲಿ ಬ್ರೋ. ಬ್ರೋ ಅದನ್ನು ಕೊಟ್ಬಿಡಿ ಒಂದು. ಎಷ್ಟಕ್ಕೂ ಇಲ್ಲ, ಕೊಡಿ ಒಂಚೂರು ಜಾಸ್ತಿನೇ, ಲೈಕ್ 250 ಗ್ರಾಮ್ಸ್. ಬಡವರಲ್ವಾ, 250 ಗ್ರಾಮ್ಸೇ ತಿನ್ನೋದು ನೋಡಿ. ಅದಕ್ಕೆ 2 ಕರ್ಬೂಜ ಎಲ್ಲ ಸಿಂಗಲ್ ತೊಗೊಂಡಿದ್ದೀವಿ. ಕಾಸಿದ್ದಿದ್ರೆ ಎಲ್ಲ 1 kg ತೊಗೊತಾ ಇದ್ದೆ. ನಿಮ್ಮ ಆಶೀರ್ವಾದದಿಂದ ಬೇಗ ಚೆನ್ನಾಗಿ ದುಡ್ದು ಎಲ್ಲ 1 kg ತೊಗೊತೀನಿ. ಸೊ ಫೈನಲಿ ಗಾಯ್ಸ್, ಅಂಕಲ್ 250 ರೂಪಾಯಿ ಬಿಲ್ ಮಾಡಿಬಿಟ್ಟಿದ್ದಾರೆ. ಬರೀ 1, 2, 3, 4, 5 ಐಟಮ್ಗೆ 5 + 6 ಪ್ಲಮ್ಮು. ಸೊ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್, ನಮಸ್ಕಾರ, ಬಾಯ್. ಬ್ರೋ, ನೀವು ಎಗ್ ರೈಸ್ ತಿನ್ನಿ ಬ್ರೋ, ಚೆನ್ನಾಗೆ. ಯಾವ ಥರ ತಿನ್ನಬೇಕು ಅಂದರೆ ನಕ್ಕನ್ ಎಗ್ ರೈಸ್ ನಾನು ಅಕ್ಕನ್ ಫುಲ್ ದೆಂಗಿ ತಿನ್ಬಿಡ್ಬೇಕು ಹಂಗೇನೆ. ಬರೋಣ. ಬಾಯ್ ಬ್ರೋ. ಯಾವ ಊರು? ಬೆಂಗಳೂರಾ? ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಓ, ಲವ್ ಯು ಬ್ರೋ. ಆರಾಮ? ಊಟ ಆಯ್ತಾ? ಏನು ಊಟ? ಅನ್ನ ಸಾಂಬಾರ. ಬೀಲಿ ಹೊಡೆದಿಲ್ವಾ ಇವತ್ತು? ಯಾಕೆ ಭಯನಾ? ಹೌದಾ? ಅದಕ್ಕೆ ವೀಲಿ ಹೊಡಿಯೋದು ಬಿಟ್ಬಿಟ್ಟಿದ್ಯಾ? ತಗೋ ಪೊಲೀಸ್ ಅವ್ರಿಗೆ ಹೇಳ್ತೀನಿ. ಸರ್, ಇವನೇ ಸರ್ ವೀಲಿ ಹೊಡಿಯೋದು. ಇದು ಇಂದ್ರಾನಗರ್ ವೀಲರು, ಗಾಡಿ ವೀಲರ್ ಅನ್ಕೊಂಡ್ಬಿಡ್ತೀರಾ. ಪಾಪ ಅವನು ಸೈಕಲ್ ವೀಲರು. ಬಾಯ್ ಬ್ರೋ, ಗುಡ್ ನೈಟ್. ಏ ಬಾರೆ ಹೋಣ. ನಕ್ಕಂಡವು ಡೈಜಿ ಒಳ್ಳೆ ಬುದ್ಧಿ ಕಲಿ. ಒಳ್ಳೆ ಹುಡುಗಿ ನೀನು. ಬಾ ಮಚ್ಚ ಹೋಣ, ಲೆಟ್ಸ್ ಗೋ. ಹೇಳ್ಬೇಕಂದ್ರೆ ನನ್ನ ಫ್ರೆಂಡಿಗೆ ಅವ್ನ ಮಕ್ಕ ತೋರ್ಸಕ್ಕೆ ಅವನಿಗೆ ಇಷ್ಟ ಇಲ್ಲ. ಸೊ ಮಚ್ಚ ಈ ಥರ ಎಲ್ಲ ಬೈ ನಕ್ಕನ್ ಕೊಡು ನಕ್ಕನ್ ಡೈಜಿಗೆ. ಅಕ್ಕನ್ ಗಾಂಚಲಿ ಇವಳಿಗೆ. ಸೊ ಗೈಸ್, ಇನ್ನೇನು ಫುಲ್ಲು ಶಾಪಿಂಗ್ ಐತೆ ಅನ್ಕೊಳ್ಳಿ. 250 ರೂಪಾಯಿ ಶಾಪಿಂಗು, ಫುಲ್ಲು ಫ್ರೂಟ್ಸ್ ಅನ್ಕೊಳ್ಳಿ. ಇದನ್ನ 2 ದಿನ ತೋರಿಸ್ಬೇಕು ನಾನು ನಿಮಗೆ. ಸೊ ತೋರ್ಸೋದು ಬಿಡಿ, ಪಕ್ಕ ನಾನು ತಿನ್ನಬೇಕು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಮಾಡಿದ್ದಾರೆ ಗೊತ್ತಲ್ವ, ಅವಾಗಲೇ ತೋರಿಸ್ತೆ ಚಪಾತಿ ಬೆಂಡೆಕಾಯಿ ಪಲ್ಯ. ಸೊ ಇದ್ರ ಜೊತೆ ಒಂದು ಡ್ರ್ಯಾಗನ್ ಫ್ರೂಟು, ಅದು 2 ದಿನದಿಂದ ಫ್ರಿಜ್ಜಲ್ಲಿ ಹಂಗೆ ಕೂತಿದೆ. ನಕ್ಕನ್ ಅದು ನಾನು ತಿಂದಿಲ್ಲ. ಸೊ ಫಸ್ಟು ಹೋಗಿ ನಕ್ಕನ್ ದೆಂಗ್ ಡ್ರ್ಯಾಗನ್ ಫ್ರೂಟ್ ತಿನ್ನೋದೇನೆ. ಆಮೇಲೆ ಸಿಗೋಣ. ಲವ್ ಯು. ಅಲ್ಲಿವರೆಗೆ ಹೋಗೋಣ. ನನ್ನ ಫ್ರೆಂಡು ಪಾಪ ಒಳ್ಳೆ ಹುಡುಗ ಅವನು.
ಚಿನ್ನ ಹಾಯ್ ಚಿನ್ನ ಬರೋ ಡೋರ್ ತೆಗಿಯೋ ಅಮ್ಮನ ಕರಿಯೋ. ನಮ್ಮಮ್ಮ ಬಂದ್ಬಿಟ್ಟಿದ್ದಾರೆ ಗಾಯ್ಸ್. ಇವಾಗ ನಮ್ಮಮ್ಮ ಇನ್ನೇನು ಡೋರ್ ಓಪನ್ ಮಾಡೋದೇನೆ. ಫುಲ್ಲು ಪ್ರೊಟೆಕ್ಟಿವ್ ನಮ್ಮಮ್ಮ. ನಮ್ಮ ಮನೆ ಇದ್ರೆ ದೇವ್ರು ಇದ್ದಂಗೆ ನಮ್ಮಮ್ಮ. ಇವನು ಬೇಷ್ ನನ್ನ ಮಗ. ಬರ ತರ ಹೇ ತಿನ್ನೋಣ ಇವಾಗ. ಸೊ ನಮ್ಮ ಚಿನ್ನು ಫುಲ್ಲು ಅವಳನ್ನ ಮುಟ್ಕೊಂಬೇರೆ ಬಂದ್ಬಿಟ್ಟಿದ್ದೀನಿ ಅಲ್ವಾ ಡೈಸಿ. ಅದಕ್ಕೆ ನಮ್ಮ ಚಿನ್ನು ನನ್ನ ಮೇಲೆ ಫುಲ್ಲು ಉರ್ಕೊಂಬಿಟ್ಟಿದ್ದಾನೆ. ಯಾವ ಥರ ಫುಲ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾನೆ ಅಂದರೆ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಫುಲ್ಲು ಸ್ಕ್ಯಾನಿಂಗು. ಅಕ್ಕನ ಹೆಂಗೋ ಎಷ್ಟೋ ಧೈರ್ಯ ಬಂತು ನಿನ್ಗೆ ಡೈಸಿ ಮುಚ್ಕೊಂಡು ಬಂದ್ಬಿಡಕ್ಕೆ ಅಂತ. ಚಿನ್ನು ಮೈಂಡಲ್ಲಿ ಫುಲ್ಲು ನನಗೆ ಬೈತಾ ಇರೋದೆ ಇವಾಗ. ಸೊ ಗೈಸ್, ಇವತ್ತಿನ ರಾತ್ರಿ ಊಟ 4 ಚಪಾತಿ, ಅದಾದಮೇಲೆ ಮ್ಯಾಂಗೋ, ಅದು ನಾಳೆ. ಇದು ಬೆಂಡೆಕಾಯಿ ಪಲ್ಯ ಅಂದ್ಕೊಳ್ಳಿ. ಅಲ್ಲೊಂಚೂರು ಏನೇ ಇದು ವಾಟರ್ ಮೆಲನ್ ಇದೆ ಅಂದ್ಕೊಳ್ಳಿ. ಇವತ್ತಿನ ರಾತ್ರಿ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ತಿನ್ಬಿಟ್ಟು ದಬಾಕೊಳೋದೆ ಅಷ್ಟೇ. ಸೊ ಕ್ರೇಜಿ. ಸೊ ನಮ್ಮಮ್ಮ ಕೂದಲು ಫುಲ್ಲು ಇದು ನನ್ನ ನೈಜೀರಿಯಾ ಕೂದಲು. ನಮ್ಮಮ್ಮ ನೈಜೀರಿಯಾಯಿಂದ ಬಂದಿದ್ದಾರೆ. ಬಟ್ ಕ್ಯೂಟಾಗಿದ್ದಾರೆ. ನಮ್ಮಮ್ಮಕ್ಕಿಂತ ಕ್ಯೂಟಾಗಿ ಬೇರೆ ಯಾರೂ ಇಲ್ಲ ಇಡೀ ವರ್ಲ್ಡಲ್ಲಿ. ನಮ್ಮಮ್ಮ ಕ್ಯೂಟು. ಇವತ್ತು ನಮ್ಮಮ್ಮ ನನ್ನ ಮೇಲೆ ಉರ್ಕೊಂಬಿಟ್ಟಿದ್ದಾರೆ. ನಂದು ನಮ್ಮಮ್ಮ ಕ್ಯೂಟು. ನಗದೇ ಇಲ್ಲ ನಮ್ಮಮ್ಮ. ಸ್ಮೈಲ್ ಕರ್, ಈ ಕರ್, ಪೀಸ್ ಕರ್, ಪೀಸ್. ಹಾಂ, ಪೀಸ್. ಬಾಯ್, ಗುಡ್ ನೈಟ್. ಸೊ ಗಾಯ್ಸ್, ಇವತ್ತು ಒಂದು ಪ್ರಾಡಕ್ಟ್ ಬಂದಿತ್ತು. ಅದಕ್ಕೆ ಫಸ್ಟು ನಮ್ಮಮ್ಮ ಕುಡಿತಾ ಇದ್ದಾರೆ. ಕುಡಿ ಫುಲ್ಲು. ಹಾಂ, ಕುಡಿ. ಹಾಂ, ಫುಲ್ ಕುಡಿ. ಹೆಂಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ಮತ್ತೆ ಯಾಕೆ ಮಕ್ಕ ಅಷ್ಟು ಸಪ್ಪಗೆ ಮಾಡ್ಕೊಂಡಿದ್ಯಾ? ಸ್ಮೈಲ್ ಮಾಡಿ ಹೇಳು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಚೆನ್ನಾಗಿದೆ. ಪೀಸ್.